ಈಗ ಆಲ್ಮೋಸ್ಟ್ ಒಂದು 32 ಸಂಘಟನೆಗಳು ನಮಗೆ ಮನವಿ ಕೊಡ್ತೀವಿ ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಅವರೆಲ್ಲರಿಗೂ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀವಿ. ದಟ್ ಅವರಿಗೆ ನಾವು ಹೆಲಿಪ್ಯಾಡ್ಗೆ ಹೋಗೋ ದಾರಿಯಲ್ಲಿ ಒಂದು ಸಪ್ರೇಟ್ ಪೆಂಡಾಲ್ ಮಾಡಿದ್ವಿ ಅವರಿಗೆ. ಸೊ ಊಟ ಆದಮೇಲೆ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಅವರಿಗೆ ಮನವಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅಂದರೆ ಸಾರ್ವಜನಿಕರಿಗೆ ಗೊತ್ತಿಲ್ಲ ಸರ್, ಸಂಘ ಸಂಸ್ಥೆ ಗೊತ್ತಿದೆ. ಹೌದು, ಸಾರ್ವಜನಿಕರು ಈಗ ನಿಮಗೆ ಈಗ ಏನಾಗುತ್ತೆ, CM ಅವ್ರದ್ದು ಪ್ರೋಗ್ರಾಮು ಏನು ಅವ್ರಿಗೆ ಟೈಮ್ ರೆಸ್ಟ್ರಿಕ್ಷನ್ಸ್ ಇರ್ತವೆ. ನಾವು ಎಲ್ಲರನ್ನೂ ಇದು ಜನಸ್ಪಂದನ ಕಾರ್ಯಕ್ರಮ ಆಗೋದಿಲ್ಲ. ಸೊ ಯಾರಾದರೂ ತುಂಬ ತ್ವರಿತವಾಗಿ ಜಿಲ್ಲಾಡಳಿತ ಯಾವಾಗಲೂ ಇರುತ್ತೆ, ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ದರೆ ಇದು ಮಾಡ್ಬೋದು ಅಂತೇಳಿ. ಯಾಕಂದರೆ ಬೇರೆ ಸಂಘಟನೆಗಳು ಮತ್ತು ಬೇರೆ ಸಮಾಜದವರು ಎಲ್ಲ ಹೇಳಿದ್ದಾರೆ, ಅವ್ರನ್ನ ನಾವು ಭೇಟಿ ಮಾಡಿಸ್ಲಿಕ್ಕೆ ಒಂದು ಸಪ್ರೇಟ್ ಸ್ಥಳಾವಕಾಶ ಮಾಡಿಕೊಡ್ತೀವಿ. ನಾವು ಅದೇ ನಾನು ಹೇಳಿದ್ದು, ಹಾಗಾಗಿ ನಾವು ಎಲ್ಲ ರೀತಿ ವಾಚ್ ಇಟ್ಟಿದ್ದೀವಿ. ನಮ್ಮ ಮುನ್ಸೂಚನೆ ನಾವು ತಗೊಂಡಿದ್ದೀವಿ, ಮುಂಜಾಗ್ರತಾ ಕ್ರಮ ಯಾರ್ಯಾರು ಆ ರೀತಿ ಮಾಡ್ಬೋದು ಅಂತ ನಮಗಿದೆ ಅವರೆಲ್ಲರಿಗೂ ನಾವು ಮಾತಾಡಿ ಹೇಳಿದ್ದೀವಿ. ಅದಲ್ಲದೆ ಸಹ ನಾವು ಪ್ರತಿಯೊಂದು ಪ್ರೋಗ್ರಾಮ್ನಲ್ಲಿ ಏನು ಸಾರ್ವಜನಿಕರಾಗಲಿ ಅಥವಾ VIP ಗಳು ಕೂರೋ ಜಾಗದಲ್ಲಿ ನಮ್ಮ ಸಿಬ್ಬಂದಿಗಳಿರ್ತಾರೆ. ಆ ಥರ ಯಾರಾದರೂ ಮಿಸ್ಚಿವಸ್ ಪೀಪಲ್ ಯಾರು ಇದ್ದರೆ ಅವ್ರನ್ನ ಐಡೆಂಟಿಫೈ ಮಾಡಿ ನಾವು